ಸ್ನೇಹಿತರೆ, ಬೇಸಿಕ್ ಪೈಥಾನಿನ ಸೆಷನ್ 14ಗೆ ನಿಮಗೆಲ್ಲ ಸ್ವಾಗತ. ಸೆಷನ್ 13ನಲ್ಲಿ ನಾವು ಏನು ಕಲ್ತಿದ್ವಿ ಅಂತ ನಾನು ನಿಮಗೆ ಹೇಳಿಬಿಡ್ತೀನಿ. ಸೆಷನ್ 13ನಲ್ಲಿ ನಾವು ಇಫ್ ಎಲ್ಲಿಫ್ ಲ್ಯಾಡರ್ ಅಂದರೆ ಏನು ಅಂತ ನೋಡಿದ್ವಿ. ಹಾಗೂ ಸಿಂಗಲ್ ಲೈನ್ ಇಫ್ ಸ್ಟೇಟ್ಮೆಂಟ್ ಹೆಂಗೆ ಬರೀಬೇಕು ಅಂತ ಕೂಡ ನಾವು ನೋಡಿದ್ವಿ. ಮತ್ತು ಪಾಸ್ಟ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಈ ಸೆಷನಲ್ಲಿ ನಾವು ಐಟರೇಷನ್ಸ್ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡೋಣ. ಐಟರೇಷನ್ಸ್ ಮಾಡೋದಕ್ಕಿಂತ ಮುಂಚೆ ಈ ಸೆಷನ್ 13ನಲ್ಲಿ ನಾನು ನಿಮಗೊಂದು ಟಾಸ್ಕ್ ಕೊಟ್ಟಿದ್ದೆ. ಆ ಟಾಸ್ಕ್ದ ಸೊಲ್ಯೂಷನ್ ನಾವಿವಾಗ ನೋಡಿಬಿಟ್ಟು ಆಮೇಲೆ ಐಟರೇಷನ್ಸ್ ಇನ್ ಪೈಥಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಟಾಸ್ಕ್ 13ನಲ್ಲಿ ನಾನು ನಿಮಗೆ ಏನು ಕೊಟ್ಟಿದ್ದೆ ಅಂದರೆ ಪ್ರೋಗ್ರಾಮ್ ಟು ಫೈಂಡ್ ದ ಬಿಗ್ಗೆಸ್ಟ್ ಆಫ್ 3 ನಂಬರ್ಸ್ ಆ್ಯಂಡ್ ಸ್ಮಾಲೆಸ್ಟ್ ಆಫ್ 3 ನಂಬರ್ಸ್ ಅಂತ ಕೊಟ್ಟಿದ್ದೆ. ಈಗ ನೋಡಿ, ಆಲ್ರೆಡಿ ನಾನು ಇವಾಗ ಪ್ರೋಗ್ರಾಮ್ನ ಬರೆದು ನಾನು ನಿಮಗೆ ಸ್ಕ್ರೀನ್ಶಾಟ್ ಔಟ್ಪುಟ್ ಕೂಡ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾನು ಈ 3 ನಂಬರ್ಸ್ನ ಇನ್ಪುಟ್ ಮಾಡ್ಕೊತಾ ಇದ್ದೀನಿ ಯೂಸರಿಂದ. ಎಂಟರ್ ದಿ ಫಸ್ಟ್ ನಂಬರ್, ಎಂಟರ್ ದಿ ಸೆಕೆಂಡ್ ನಂಬರ್, ಎಂಟರ್ ದಿ ಥರ್ಡ್ ನಂಬರ್. ಇವಾಗ ಸೀರೀಸ್ ಆಫ್ ಇಫ್ ಕಂಡೀಷನ್ಸ್ ಕೊಟ್ಟಿದ್ದೀನಿ ನೋಡಿ. ಮೊದಲನೇ ಇಫ್ ಕಂಡೀಷನ್ ಏನು? ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಅಂದರೆ ಎ ಬಿ ಆ್ಯಂಡ್ ಸಿ 3 ನಂಬರ್ಸು ಈಕ್ವಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಡಬಲ್ ಈಕ್ವಲ್ ಟು ಯೂಸ್ ಮಾಡ್ತಾ ಇದ್ದೀನಿ. ಡಬಲ್ ಈಕ್ವಲ್ ಟು ಯೂಸ್ ಮಾಡಿದ್ರೆ ಈಕ್ವಾಲಿಟಿ ಆಪರೇಟರ್ ಅನ್ನಿಸ್ಕೊಳ್ಳುತ್ತೆ. ಈ 3 ನಂಬರು ಈಕ್ವಲ್ ಆಗಿದ್ದರೆ, ಅಂದರೆ ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ ಆಗಿದ್ದರೆ ಪ್ರಿಂಟ್ ಎ ಬಿ ಸಿ ಆರ್ ಈಕ್ವಲ್, 3 ನಂಬರ್ಸು ಈಕ್ವಲ್ಲು ಅಂತ ಅರ್ಥ. ಇಫ್ ಸ್ಟೇಟ್ಮೆಂಟ್ ಬ್ರೇಕ್ ಆಗುತ್ತೆ. ಒಂದು ವೇಳೆ ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ ಈಕ್ವಲ್ ಆಗದೇ ಇದ್ದರೆ ನೆಕ್ಸ್ಟ್ ಕಂಡೀಷನ್ನ ಚೆಕ್ ಮಾಡ್ತಾ ಇದ್ದೀನಿ. ಎ ಗ್ರೇಟರ್ ದ್ಯಾನ್ ಬಿ ಆ್ಯಂಡ್ ಎ ಗ್ರೇಟರ್ ದ್ಯಾನ್ ಸಿ. ಸಪೋಸ್ ಎ ಗ್ರೇಟರ್ ದ್ಯಾನ್ ಬಿ, ಎ ಗ್ರೇಟರ್ ದ್ಯಾನ್ ಸಿ ಟ್ರೂ ಆಗಿದ್ದರೆ ಎ ಅನ್ನೋದು ಬಿಗ್ ನಂಬರ್ ಆಗುತ್ತೆ. ಈ ಕಂಡೀಷನ್ನು ಬ್ರೇಕ್ ಆದರೆ ಬಿ ಗ್ರೇಟರ್ ದ್ಯಾನ್ ಸಿ ಚೆಕ್ ಮಾಡ್ತಾ ಇದ್ದೀನಿ. ಈ ಕಂಡೀಷನ್ ಟ್ರೂ ಆದರೆ ಬಿ ಅನ್ನೋದು ಬಿಗ್ ನಂಬರ್ ಆಗುತ್ತೆ. ಅಥವಾ ಯಾವುದೇ ಕಂಡೀಷನ್ನು ಟ್ರೂ ಆಗದೇ ಇದ್ದರೆ ಎಲ್ಸ್ ಬಂದುಬಿಟ್ಟು ಸಿ ಅನ್ನೋದು ಬಿಗ್ ನಂಬರ್ ಅನ್ನಿಸ್ಕೊಳುತ್ತೆ. ಈಗ 3 ಔಟ್ಪುಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಮೊದಲನೇ ಔಟ್ಪುಟ್ಟಲ್ಲಿ 3 ನಂಬರ್ಸು ನಾನು ಈಕ್ವಲ್ ಕೊಟ್ಟಿದ್ದೀನಿ ನೋಡಿ. 100, 100, 100. ಈ 3 ನಂಬರ್ಸ್ 100, 100, 100 ಅನ್ನು ಕೊಟ್ಟಾಗ ಈ ಕಂಡೀಷನ್ ಏನಾಗುತ್ತೆ ನೋಡಿ. ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ. ಅಂದರೆ 100 ಈಕ್ವಲ್ಸ್ ಟು 100, 100 ಈಕ್ವಲ್ಸ್ ಟು 100. ಎ ಬಿ ಸಿ 3 ನಂಬರ್ಸು 100 ಆಗಿರುತ್ತೆ. ಆದ್ದರಿಂದ ಪ್ರಿಂಟ್ ಎ ಬಿ ಸಿ ಆರ್ ಈಕ್ವಲ್ ಅನ್ನೋ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ವೇಳೆ ಎರಡನೇ ಔಟ್ಪುಟ್ ನೋಡೋಣ ಬನ್ನಿ. ಎರಡನೇ ಔಟ್ಪುಟ್ಟಲ್ಲಿ ನಾನು ಏನು ಮಾಡಿದ್ದೀನಿ, 100 ಕೊಟ್ಟಿದ್ದೀನಿ ಎಗೆ, ಸೆಕೆಂಡ್ ನಂಬರ್ಗೆ 10 ಕೊಟ್ಟಿದ್ದೀನಿ ಅಂದರೆ ಬಿ, ಮೂರನೇ ನಂಬರ್ಗೆ 5 ಕೊಟ್ಟಿದ್ದೀನಿ ಅಂದರೆ ಸಿ. ಸೊ ಅವಾಗೇನಾಗುತ್ತೆ, ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ ಕಂಡೀಷನ್ನು ಫೇಲ್ ಆಗುತ್ತೆ. ನೆಕ್ಸ್ಟ್ ಕಂಡೀಷನ್ಗೆ ಹೋಗೋಣ ಬನ್ನಿ. ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆ್ಯಂಡ್ ಎ ಗ್ರೇಟರ್ ದ್ಯಾನ್ ಸಿ. ಅಂದರೆ 100 ಗ್ರೇಟರ್ ದ್ಯಾನ್ 10 ಹಾಗೂ 100 ಗ್ರೇಟರ್ ದ್ಯಾನ್ 5. ಸೊ 100 ಗ್ರೇಟರ್ ದ್ಯಾನ್ 10 ಟ್ರೂನೇ, 100 ಗ್ರೇಟರ್ ದ್ಯಾನ್ 5 ಟ್ರೂನೇ. ಸೊ ಈ ಕಂಡೀಷನ್ ಟ್ರೂ ಆಗುತ್ತೆ. ಆವಾಗ ಏನು ಔಟ್ಪುಟ್ ಬರುತ್ತೆ ನನಗೆ, ಎ ಇಸ್ ಬಿಗ್ ಅಂತ ಬರುತ್ತೆ. ಇಫ್ ಕಂಡೀಷನ್ ಬ್ರೇಕ್ ಆಗುತ್ತೆ. ಇನ್ನು ಮೂರನೇ ಸಲ ರನ್ ಮಾಡಿದಾಗ ನಾನು 100, 200, 5 ಅಂತ ಕೊಟ್ಟಿದ್ದೀನಿ. ಆವಾಗ ಎ ಬಿ ಸಿ ವ್ಯಾಲ್ಯೂಸ್ ಏನಾಯಿತು, 100, 200 ಆ್ಯಂಡ್ 5. ಮೊದಲನೇ ಕಂಡೀಷನ್ ಫೇಲ್ ಆಯಿತು. ಯಾಕೆಂದರೆ 100 ಇಸ್ ಈಕ್ವಲ್ ಟು 200 ಇಸ್ ಈಕ್ವಲ್ ಟು 5 ಟ್ರೂ ಆಗಲ್ಲ. ಎರಡನೇ ಕಂಡೀಷನ್ಗೆ ಬರೋಣ. ಎ ಗ್ರೇಟರ್ ದ್ಯಾನ್ ಬಿ ಆ್ಯಂಡ್ ಎ ಗ್ರೇಟರ್ ದ್ಯಾನ್ ಸಿ. ಅವಾಗ ಏನಾಯ್ತು, ಇಲ್ಲಿ 100 ಗ್ರೇಟರ್ ದ್ಯಾನ್ 200 ಇಲ್ಲೇ ಕಂಡೀಷನ್ ಫೇಲ್ ಆಗೋಯ್ತು. ಸೊ ಆವಾಗ ಸೆಕೆಂಡ್ ಕಂಡೀಷನ್ನು ಟ್ರೂ ಅನ್ನಿಸ್ಕೊಳ್ಳಲ್ಲ. ಮೂರನೇ ಕಂಡೀಷನ್ಗೆ ಬರೋಣ. ಎಲ್ಲಿಫ್ ಬಿ ಗ್ರೇಟರ್ ದ್ಯಾನ್ ಸಿ 200 ಗ್ರೇಟರ್ ದ್ಯಾನ್ 5. ಈ ಕಂಡೀಷನ್ ಟ್ರೂ ಆಗುತ್ತೆ. ಬಿ ಇಸ್ ಬಿಗ್ ಅಂತ ಆ್ಯಕ್ಚುಲಿ ನಂಗೆ ಔಟ್ಪುಟ್ ಪ್ರಿಂಟ್ ಆಗುತ್ತೆ. ಇನ್ನು ಫೈನಲ್ ಔಟ್ಪುಟ್ಟಲ್ಲಿ ನಾನು ಏನು ಮಾಡಿದ್ದೀನಿ, 1, 3, 5 ಕೊಟ್ಟಿದ್ದೀನಿ ಎ ಬಿ ಸಿ ವ್ಯಾಲ್ಯೂಸು. ಆವಾಗ ಫಸ್ಟ್ ಕಂಡೀಷನ್ನು ಸ್ಯಾಟಿಸ್ಫೈ ಆಗಲ್ಲ, ಸೆಕೆಂಡ್ ಕಂಡೀಷನ್ನು ಸ್ಯಾಟಿಸ್ಫೈ ಆಗಲ್ಲ, ಥರ್ಡ್ ಕಂಡೀಷನ್ನು ಸ್ಯಾಟಿಸ್ಫೈ ಆಗಲ್ಲ. ಎಲ್ಸ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಪ್ರಿಂಟ್ ಸಿ ಇಸ್ ಬಿಗ್ ಅಂತ ಬರುತ್ತೆ. ಸೊ ಈ ಥರ ನಾನು ಬಿಗ್ಗೆಸ್ಟ್ ಆಫ್ 3 ನಂಬರ್ಸ್ ಅನ್ನೋ ಪ್ರೋಗ್ರಾಮ್ನ ಈ ರೀತಿ ಬರಿಬೋದು. ಸ್ಮಾಲೆಸ್ಟ್ ಆಫ್ 3 ನಂಬರ್ಸ್ ಪ್ರೋಗ್ರಾಮ್ ಬರೀಬೇಕಂದ್ರೆ ಒಂದು ಸ್ಮಾಲ್ ಚೇಂಜ್ ಮಾಡಬೇಕು ನೀವು ಪ್ರೋಗ್ರಾಮಲ್ಲಿ. ಏನು ಮಾಡಬೇಕು ಅಂದರೆ ಎ ಗ್ರೇಟರ್ ದ್ಯಾನ್ ಬಿ, ಎ ಗ್ರೇಟರ್ ದ್ಯಾನ್ ಸಿ ಅಂತ ಕೊಟ್ಟಿದ್ರಲ್ವ, ಇಲ್ಲಿ ಇನ್ಸ್ಟೆಡ್ ಆಫ್ ಗ್ರೇಟರ್ ನೀವೇನು ಮಾಡಬೇಕು, ಲೆಸ್ಸರ್ ದ್ಯಾನ್ ಸೈನ್ ಹಾಕಬೇಕು. ಅಂದರೆ ಎ ಲೆಸರ್ ದ್ಯಾನ್ ಬಿ, ಎ ಲೆಸರ್ ದ್ಯಾನ್ ಸಿ, ಇಲ್ಲಿ ಬಿ ಲೆಸರ್ ದ್ಯಾನ್ ಸಿ. ಸೊ ಇದು ಈ ಸೊಲ್ಯೂಷನ್ನು ಈ ಪರ್ಟಿಕ್ಯುಲರ್ ಟಾಸ್ಕ್ಗೆ. ಸರಿ, ಹಾಗಾದರೆ ಐಟರೇಷನ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ನಾನು ಮೊದಲನೇ ಸೆಷನ್ನಲ್ಲಿ ಐಟರೇಷನ್ ಅಂದರೆ ಏನು ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ನಾನು ಎಂಪ್ಲಾಯೀಸ್ಗೆ ಸ್ವೀಟ್ ಬಾಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು.
ಅಸ್ಯೂಮಿಂಗ್ ನಮ್ಮ ಕಂಪ್ನೀಲಿ ಒಂದು 100 ಜನ ಎಂಪ್ಲಾಯೀಸ್ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಇವಾಗ ನಾನು 2 ಥರ ಅದನ್ನು ಪ್ರೋಗ್ರಾಮ್ ಫ್ಲೋ ಚಾರ್ಟ್ ನಿಮಗೆ ಬರ್ದು ತೋರಿಸಿದ್ದೀನಿ. ಮೊದಲನೇ ಫ್ಲೋ ಚಾರ್ಟ್ ನೋಡಿ, ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಟು ಎಂಪ್ಲಾಯಿ 1 ಅಂದರೆ ಮೊದಲನೇ ಎಂಪ್ಲಾಯಿಗೆ ಸ್ವೀಟ್ ಬಾಕ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು. ಅದೇ ಥರ 2ನೇ ಎಂಪ್ಲಾಯಿಗೆ ಸ್ವೀಟ್ ಬಾಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋದು. ಹೀಗೆ 3ನೇ ಎಂಪ್ಲಾಯಿಗೆ. ಈ ಥರ n ನಂಬರ್ ಆಫ್ ಎಂಪ್ಲಾಯೀಸ್ಗೆ ನಾವು nth ಎಂಪ್ಲಾಯಿ ಅಂದರೆ ಫೈನಲ್ ಎಂಪ್ಲಾಯಿ ಅಂತ, ಆ ಎಂಪ್ಲಾಯಿಗೆ ಕೂಡ ನಾವು ಸ್ವೀಟ್ ಬಾಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋದು. ಫೈನಲ್ ಎಂಪ್ಲಾಯಿಗೆ ಸ್ವೀಟ್ ಬಾಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಇದು ಸೀಕ್ವೆನ್ಷಿಯಲ್ ಎಕ್ಸಿಕ್ಯೂಷನ್ ಆಯಿತು. ನೋಡಿ, ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಅನ್ನೋದು ಎಸ್ಸಲ್ಲಿ ರಿಪೀಟ್ ಆಗಿದೆ. ಇದು ಎಲ್ಲ ಒಂದೊಂದು ಸ್ಟೇಟ್ಮೆಂಟ್ ಅನ್ನಿಸ್ಕೊಳ್ಳುತ್ತೆ. ಇದನ್ನೇ ನಾನು ಐಟರೇಷನ್ ಅನ್ನೋ ಕಾನ್ಸೆಪ್ಟಲ್ಲಿ ಏನು ಮಾಡ್ತೀನಿ, ಲೂಪಿಂಗ್ ಅನ್ನೋದು ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡ್ತೀನಿ. ಇವಾಗ ಒಂದು ನೀವು ಏನು ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂದರೆ, ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಅನ್ನೋದು ಒಂದು ಇನ್ಸ್ಟ್ರಕ್ಷನ್ನೇ. ಅದನ್ನು ನಾನು ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೋ ಅಷ್ಟು ಜನಕ್ಕೆ ಅದೇ ಇನ್ಸ್ಟ್ರಕ್ಷನ್ನ ನಾನು ರಿಪೀಟ್ ಮಾಡಬೇಕು. ಸೊ ಅದನ್ನು ಹೇಗೆ ಬರಿಬೋದು ನಾನು ಫ್ಲೋ ಚಾರ್ಟಲ್ಲಿ ಅಂದರೆ, ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡಿದ್ದು ನೋಡಿ. ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಅಂತ ಒಂದು ಕೊಟ್ಟಿದ್ದೆ ನಾನು ನಿಮಗೆ ಎಕ್ಸಾಂಪಲ್ಲು. ಆಲ್ ಎಂಪ್ಲಾಯೀಸ್ ರಿಸೀವ್ಡ್ ದ ಸ್ವೀಟ್ ಬಾಕ್ಸ್. ಇದಕ್ಕೆ ಆನ್ಸರ್ ಎಸ್ ಆದರೂ ಇರ್ಬೋದು, ನೋ ಆದರೂ ಇರ್ಬೋದು. ಒಂದು ವೇಳೆ ನೋ ಆಗಿದ್ದರೆ ತಿರ್ಗಾ ನಾನು ಮೇಲ್ಗಡೆ ಹೋಗಿ ಮೇಲ್ಗಡೆ ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ, ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಅಂತ. ಸೊ ಈ ಥರ ಒಂದು 5 ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ ನಮ್ಮ ಆರ್ಗನೈಸೇಷನಲ್ಲಿ. 5 ಜನಕ್ಕೆ ಆಲ್ ಎಂಪ್ಲಾಯೀಸ್ ರಿಸೀವ್ಡ್ ಸ್ವೀಟ್ ಬಾಕ್ಸ್ ಅಂತ ನಾನು ಕೊಟ್ಟಾಗ ಇಟ್ ವಿಲ್ ಆಲ್ವೇಸ್ ಗಿವ್ ಮಿ ದಿ ಆನ್ಸರ್ ನೋ. ಯಾಕೆಂದರೆ ಎಲ್ಲ ಎಂಪ್ಲಾಯೀಸ್ಗೂ ಸ್ವೀಟ್ ಬಾಕ್ಸ್ ರಿಸೀವ್ ಆಗಿಲ್ಲ. 5ನೇ ಎಂಪ್ಲಾಯಿ ಆಗಿ 6ನೇ ಎಂಪ್ಲಾಯಿಗೆ ಬಂದಾಗ ಆಲ್ ಎಂಪ್ಲಾಯೀಸ್ ರಿಸೀವ್ಡ್ ಅಂತ ಕೇಳಿದಾಗ ಇಲ್ಲಿ 6ನೇ ಎಂಪ್ಲಾಯಿ ಇಲ್ಲವೇ ಇಲ್ಲ ಇಲ್ಲಿ. ಸೊ ಅವಾಗ ಏನಾಗುತ್ತೆ, ಫೈನಲ್ ಎಂಪ್ಲಾಯಿಗೆ ಎಸ್ ಅಂತ ಬರುತ್ತೆ, ಆವಾಗ ಸ್ಟಾಪ್ ಮಾಡ್ತೀನಿ. ಇದನ್ನೇ ನಾವು ಐಟರೇಷನ್ ಅಂತ ಕರೆಯೋದು. ಸೊ ಈ ಐಟರೇಷನ್ನ ನಾವು ಯಾವ ರೀತಿ ಮಾಡಬೇಕು ಪೈಥನ್ನಲ್ಲಿ ಅನ್ನೋದನ್ನು ಇವಾಗ ನಾವು ನೋಡೋಣ. ಈ ಐಟರೇಷನ್ ಅಂದರೆ ಆ್ಯಕ್ಚುಲಿ ಮೀನಿಂಗ್ ಆಫ್ ಐಟರೇಷನ್ ಏನು ಅಂದರೆ ರಿಪಿಟೇಷನ್ ಅಂತ ಅರ್ಥ. ಸೊ ಯಾವುದೇ ಒಂದು ಟಾಸ್ಕ್ನ ನಾನು ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡಬೇಕಾದ್ರೆ ಅದನ್ನು ಐಟರೇಷನ್ ಅಂತ ನಾವು ಕರಿತೀವಿ. ಸೊ ಈ ಐಟರೇಷನ್ನ 2 ಥರ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಪೈಥನ್ನಲ್ಲಿ. ಒಂದು ಫಾರ್ ಲೂಪಲ್ಲಿ, ಇನ್ನೊಂದು ವೈಲ್ ಲೂಪಲ್ಲಿ. ಐಟರೇಷನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಪ್ರೋಗ್ರಾಮಲ್ಲಿ ನಾವು ಲೂಪ್ನೇ ಉಪಯೋಗಿಸ್ಕೋಬೇಕು. 2 ಥರ ಲೂಪ್ಸ್ ಇದೆ ಪೈಥನ್ನಲ್ಲಿ. ಒಂದು ವೈಲ್ ಲೂಪ್ ಅಂತ ಕರಿತೀವಿ, ಇನ್ನೊಂದು ಫಾರ್ ಲೂಪ್ ಅಂತ ಕರಿತೀವಿ. ಆ ವೈಲ್ ಲೂಪ್ದು ಸಿಂಟ್ಯಾಕ್ಸ್ ಕೊಟ್ಟಿದ್ದೀನಿ ನೋಡಿ ನಿಮಗೆ, ವೈಲ್ ಎಕ್ಸ್ಪ್ರೆಷನ್ ಸ್ಟೇಟ್ಮೆಂಟ್ಸ್, ಇದು ಸಿಂಟ್ಯಾಕ್ಸ್ ಆಫ್ ದಿ ವೈಲ್ ಲೂಪು. ಫಾರ್ ಲೂಪ್ದು ಒಂದು ಸಿಂಟ್ಯಾಕ್ಸ್ ಕೊಟ್ಟಿದ್ದೀನಿ, ಫಾರ್ ವೇರಿಯಬಲ್ ಇನ್ ಸೀಕ್ವೆನ್ಸ್ ಸ್ಟೇಟ್ಮೆಂಟ್ಸ್ ಅಂತ. ಈ ಸೆಷನಲ್ಲಿ ನಾವು ಫಾರ್ ಲೂಪ್ನ ಟಚ್ ಮಾಡೋದು ಬೇಡ, ಬರೀ ವೈಲ್ ಲೂಪ್ ಮೇಲೆ ನಾವು ಇವಾಗ ಕಾನ್ಸಂಟ್ರೇಟ್ ಮಾಡೋಣ. ಸೊ ಇವಾಗ ಈ ವೈಲ್ ಲೂಪ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಅದೇ ಸ್ವೀಟ್ ಬಾಕ್ಸ್ ಎಕ್ಸಾಂಪಲ್ನ ನಾನು ಇವಾಗ ಇಲ್ಲಿ ತೊಗೊಂಡಿದ್ದೀನಿ. ಇವಾಗ ನಿಮಗೆ ಆ ಪ್ರೋಗ್ರಾಮ್ನ ನಾನು ಆ ಫ್ಲೋ ಚಾರ್ಟಲ್ಲಿ ಇರೋ ಥರ ಬರೆದ್ರೆ, ಅಂದರೆ ಸೀಕ್ವೆನ್ಷಿಯಲ್ ಇನ್ಸ್ಟ್ರಕ್ಷನ್ಸ್ ಆಗಿ ಬರೆದ್ರೆ, 5 ಜನ ಎಂಪ್ಲಾಯೀಸ್ ಇದ್ದಾರೆ ಅಂದ್ಕೊಳ್ಳೋಣ ಆರ್ಗನೈಸೇಷನಲ್ಲಿ. 5 ಜನ ಎಂಪ್ಲಾಯೀಸ್ಗೆ ನಾನು ಸ್ವೀಟ್ ಬಾಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇದನ್ನೇ ನಾವು ಸೀಕ್ವೆನ್ಷಿಯಲ್ ಪ್ರೋಗ್ರಾಮಿಂಗಲ್ಲಿ ಬರೆದ್ರೆ ಹೆಂಗಿರುತ್ತೆ ಅಲ್ಲಿ ನೋಡಿ. ಪ್ರಿಂಟ್ ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಟು ಎಂಪ್ಲಾಯಿ 1, ಪ್ರಿಂಟ್ ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಟು ಎಂಪ್ಲಾಯಿ 2. ಈ ಥರ 5 ಸಲ ನಾನು ಪ್ರಿಂಟ್ ಇನ್ಸ್ಟ್ರಕ್ಷನ್ಸ್ನ ಕೊಡಬೇಕು. 5 ಎಂಪ್ಲಾಯೀಸ್ ಇದ್ದರೆ ಓಕೆ. ಸಪೋಸ್ ನಮ್ಮ ಆರ್ಗನೈಸೇಷನಲ್ಲಿ 1000 ಜನ ಎಂಪ್ಲಾಯೀಸ್ ಇದ್ದರು, 1000 ಸಲ ನಾವು ಪ್ರಿಂಟ್ ಇನ್ಸ್ಟ್ರಕ್ಷನ್ಸ್ ಕೊಡೋದು ಅಷ್ಟೊಂದು ಕರೆಕ್ಟ್ ಅಲ್ಲ, ಟೈಮು ಕನ್ಸ್ಯೂಮ್ ಆಗುತ್ತೆ, ಅದು ಒಳ್ಳೆ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಕೂಡ ಅಲ್ಲ. ಇದನ್ನು ನಾವು ಆ್ಯಕ್ಚುಲಿ ಓವರ್ ರೈಡ್ ಮಾಡೋದಕ್ಕೇ ನಾವು ಲೂಪ್ಸ್ನ ಉಪಯೋಗಿಸ್ತೀವಿ. ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ಔಟ್ಪುಟ್ ಬರ್ತಾ ಇದೆ ನೋಡಿ, ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಟು ಎಂಪ್ಲಾಯಿ 1, ಎಂಪ್ಲಾಯಿ 2, ಎಂಪ್ಲಾಯಿ 3, ಎಂಪ್ಲಾಯಿ 4, ಎಂಪ್ಲಾಯಿ 5. ಔಟ್ಪುಟ್ ಏನೋ ಕರೆಕ್ಟಾಗಿ ಬರ್ತಾ ಇದೆ, ಆದರೆ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸು ಜಾಸ್ತಿ ಆಯಿತು. ಸೊ ಇದನ್ನು ನಾವು ಏನು ಮಾಡ್ಬೋದು ಅಂದರೆ, ಈ ಪ್ರಿಂಟ್ ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಏನಿದೆ ಅದನ್ನು ನಾವು ಲೂಪಲ್ಲಿ ಹಾಕ್ಬೋದು. ಆ ಲೂಪ್ ಹೆಸರೇ ವೈಲ್ ಲೂಪು ಅಂತ. ಸೊ ಇವಾಗ ಆ ಪ್ರೋಗ್ರಾಮ್ನ ಹೇಗೆ ಬರೆಯೋದು ಅಂತ ನೋಡೋಣ. ಕೆಳಗಡೆ ಆ ಪ್ರೋಗ್ರಾಮ್ ಬರೆದಿದ್ದೀನಿ ನೋಡಿ. ಮೊದಲು ಕಮೆಂಟ್ ಮಾಡಿದ್ದೀನಿ, ಪ್ರೋಗ್ರಾಮ್ ಟು ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಯೂಸಿಂಗ್ ವೈಲ್ ಲೂಪ್. ಇದು ಒಂದು ಕಮೆಂಟು. ಈಗ ಎಂಪ್ಲಾಯಿ ನಂಬರ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದೀನಿ. ಇವಾಗ ಮೊದಲನೇ ಎಂಪ್ಲಾಯಿ ನಂಬರು ವ್ಯಾಲ್ಯೂ ಎಷ್ಟು 1 ಅಂತ. ಇದನ್ನು ಇನ್ಷಿಯಲೈಸೇಷನ್ ವೇರಿಯಬಲ್ ಅಂತ ಕೂಡ ಕರಿಬೋದು. ಎಂಪ್ಲಾಯಿ ನಂಬರ್ ಅನ್ನೋದು ವೇರಿಯಬಲ್ಲು, ಅವನ ಮೊದಲನೇ ಎಂಪ್ಲಾಯಿ ವೇರಿಯಬಲ್ ವ್ಯಾಲ್ಯೂ ಎಷ್ಟು 1. ಇವಾಗ ನಾನೊಂದು ಕಂಡೀಷನ್ ಹಾಕ್ತಾ ಇದ್ದೀನಿ ಇಲ್ಲಿ, ವೈಲ್ ಎಂಪ್ಲಾಯಿ ನಂಬರ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 5. ಅಂದರೆ ಎಂಪ್ಲಾಯಿ ನಂಬರ್ ವ್ಯಾಲ್ಯೂ 5ಕ್ಕಿಂತ ಯಾವಾಗ ಕಡಿಮೆ ಇರುತ್ತೆ ಅಲ್ಲಿವರೆಗೂ ಈ ಲೂಪ್ನ ಎಕ್ಸಿಕ್ಯೂಟ್ ಮಾಡು ಅಂತ ಅರ್ಥ.
ಇವಾಗ ನೋಡಿ ಎಂಪ್ಲಾಯ್ ನಂಬರ್ 1 ಲೆಸರ್ ದಾನ್ ಈಕ್ವಲ್ ಟು 5, ಇದು 1 ಲೆಸರ್ ದಾನ್ ಈಕ್ವಲ್ ಟು 5 ಅನ್ನೋದು ಒಂದು ರಿಲೇಷನಲ್ ಎಕ್ಸ್ಪ್ರೆಷನ್ನು. ಇದು ಟ್ರೂ ವ್ಯಾಲ್ಯೂ ನನಗೆ ಕೊಡುತ್ತೆ, ಯಾಕೆಂದರೆ 1 ಲೆಸರ್ ದಾನ್ ಆರ್ ಈಕ್ವಲ್ ಟು 5 ಟ್ರೂ ಅಂತ ಅನ್ನಿಸ್ಕೊಳ್ಳುತ್ತೆ. ಅವಾಗೇನಾಗುತ್ತೆ, ಪ್ರಿಂಟ್ ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಟು ಎಂಪ್ಲಾಯಿ ಅಂದರೆ ಡಿಸ್ಟ್ರಿಬ್ಯೂಟ್ ಟು ಸ್ವೀಟ್ ಬಾಕ್ಸ್ EMP ಅಂತ ಕೊಟ್ಟು ಹೈಫನ್ ಪ್ರಿಂಟ್ ಮಾಡಿ ಎಂಪ್ಲಾಯ್ ನಂಬರ್ನ ಪಕ್ಕದಲ್ಲೇ ಪ್ರಿಂಟ್ ಮಾಡುತ್ತೆ. ಎಂಪ್ಲಾಯ್ ನಂಬರ್ ವ್ಯಾಲ್ಯೂ ಏನು 1. ಸೊ ಅವಾಗ ಔಟ್ಪುಟ್ ನಂಗೆ ಏನು ಬರುತ್ತೆ, ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಟು EMP 1 ಅಂತ ಬರುತ್ತೆ. ಸೊ ಅವಾಗ ನೆಕ್ಸ್ಟ್ ನಾನು ಇನ್ಸೈಡ್ ದ ಲೂಪ್ ಏನು ಮಾಡ್ತಾ ಇದ್ದೀನಿ, EMP ನಂಬರ್ ಇಸ್ ಈಕ್ವಲ್ ಟು EMP ನಂಬರ್ ಪ್ಲಸ್ 1. ಇದನ್ನು ಇಂಕ್ರಿಮೆಂಟೇಷನ್ ಸ್ಟೇಟ್ಮೆಂಟ್ ಅಂತ ಕೂಡ ಕರಿತೀವಿ. ಅಂದರೆ ಇವಾಗ ಎಂಪ್ಲಾಯ್ ನಂಬರ್ 1 ಆಗಿತ್ತಲ್ವಾ, ಇವಾಗ ಎಂಪ್ಲಾಯ್ ನಂಬರ್ ಇಸ್ ಈಕ್ವಲ್ ಟು ಎಂಪ್ಲಾಯ್ ನಂಬರ್ ಪ್ಲಸ್ 1 ಅಂದರೆ ಏನು, 1 ಪ್ಲಸ್ 1 ಎಂಪ್ಲಾಯ್ ನಂಬರ್ ಎಷ್ಟಾಯಿತು, 2 ಆಯಿತು. 2 ಆದ ತಕ್ಷಣ ಮತ್ತೆ ಅದು ವೈಲ್ ಲೂಪ್ ಒಳಗಡೆನೇ ಹೋಗುತ್ತೆ, ಕಂಡೀಷನ್ಗೆ ಹೋಗುತ್ತೆ. ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಮತ್ತೆ ಕಂಡೀಷನ್ನ 2 ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 5. ಇದು ಕೂಡ ರಿಲೇಷನಲ್ ಎಕ್ಸ್ಪ್ರೆಷನ್ನೇ, ತಿರ್ಗಾ ಟ್ರೂ ಅಂತ ವ್ಯಾಲ್ಯೂ ಬಂತು. ತಿರ್ಗಾ ಈ ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಟು ಎಂಪ್ಲಾಯ್ ನಂಬರ್ 2 ಅಂತ ಬರುತ್ತೆ. ಮತ್ತೆ ಇಂಕ್ರಿಮೆಂಟೇಷನ್ ಸ್ಟೇಟ್ಮೆಂಟ್ ಹೋಗ್ತೀನಿ, 2 ಪ್ಲಸ್ 1 3 ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 5. ಸೊ ಕಂಡೀಷನ್ ಟ್ರೂ ಆಯಿತು. ತಿರ್ಗಾ ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಟು ಎಂಪ್ಲಾಯ್ ನಂಬರ್ 3 ಅಂತ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಎಂಪ್ಲಾಯ್ ನಂಬರ್ 4 ಆಗುತ್ತೆ. 4 ಆದಾಗ್ಲೂ ಈ ಕಂಡೀಷನ್ ಟ್ರೂ ಆಗುತ್ತೆ, 5 ಆದಾಗ್ಲೂ ಈ ಕಂಡೀಷನ್ ಟ್ರೂ ಆಗುತ್ತೆ. ಆದರೆ 6 ಆದಾಗ ಏನಾಗುತ್ತೆ, ಈ ಕಂಡೀಷನ್ ಫೇಲ್ ಆಗುತ್ತೆ. ಯಾಕೆಂದರೆ 6 ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 5 ಅಂತ ಕಂಡೀಷನ್ ಬಂದಾಗ ಆ ಕಂಡೀಷನ್ ಏನಾಗುತ್ತೆ, ಫೇಲ್ ಆಗುತ್ತೆ ಅಥವಾ ಫಾಲ್ಸ್ ಆಗುತ್ತೆ. ಅವಾಗೇನಾಗುತ್ತೆ, ಈ ಲೂಪು ಬ್ರೇಕ್ ಆಗುತ್ತೆ. ಸೊ ಈ ರೀತಿ ಏನಾಯಿತು, ಇವಾಗ 5 ಸಲ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಯಿತು. ಇದನ್ನೇ ನಾವು ಲೂಪ್ ಅಂತ ಕರೆಯೋದು. ಸೊ ನಾವಿವಾಗ ಈ ಪ್ರೋಗ್ರಾಮ್ನ ಪೈಥನ್ನಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಇವಾಗ ನಾವು ನೋಡೋಣ ಬನ್ನಿ. ಪೈಚಾರ್ಮಿಗೆ ಹೋಗಿ ಈ ಪ್ರೋಗ್ರಾಮ್ನ ನಾವಿವಾಗ ಎಕ್ಸಿಕ್ಯೂಟ್ ಮಾಡೋಣ. ನೋಡಿ ಇಲ್ಲಿ ಇವಾಗ ಈ ಪ್ರೋಗ್ರಾಮ್ನ ನಾನು ಬರೆದಿಟ್ಟಿದ್ದೀನಿ ಆಲ್ರೆಡಿ. ಈ ಪ್ರೋಗ್ರಾಮ್ನ ನಾನು ರನ್ ಮಾಡ್ತೀನಿ. ರನ್ ಮಾಡಿದಾಗ ನಿಮ್ಗೇನು ಔಟ್ಪುಟ್ ಬರ್ತಾ ಇದೆ ನೋಡಿ. ಇಲ್ಲಿ ನೀವು ಔಟ್ಪುಟ್ನ ನೋಡ್ಬೋದು. ಇವಾಗ ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಟು ಎಂಪ್ಲಾಯ್ 1, ಎಂಪ್ಲಾಯ್ 2, ಎಂಪ್ಲಾಯ್ 3, ಎಂಪ್ಲಾಯ್ 4, ಎಂಪ್ಲಾಯ್ 5. ಸೊ ಇವಾಗ ನೀವೊಂದು ಅಬ್ಸರ್ವ್ ಏನು ಮಾಡಬೇಕು ಇಲ್ಲಿ ಅಂದರೆ, ಈ ವೈಲ್ ಲೂಪ್ ಒಳಗಡೆ ಇದೆ ಈ ಪ್ರಿಂಟ್ ಸ್ಟೇಟ್ಮೆಂಟು ಮತ್ತು EMP ನಂಬರ್ ಇಸ್ ಈಕ್ವಲ್ ಟು EMP ನಂಬರ್ ಪ್ಲಸ್ 1 ಇವೆರಡು ವೈಲ್ ಲೂಪಲ್ಲೇ ಇದೆ. ಸೊ ಇಂಡೆಂಟೇಷನ್ ಕೊಟ್ಟಿದ್ದೀನಿ ನಾನು. ವೈಲ್ ಲೂಪು ಎಕ್ಸ್ಪ್ರೆಷನ್ ಆದಮೇಲೆ ಒಂದು ಕೋಲನ್ ಕೂಡ ಕೊಟ್ಟಿದ್ದೀನಿ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ನಿಮಗೇನು ಗೊತ್ತಿರಬೇಕು ಅಂದರೆ, ಈ ಇಂಕ್ರಿಮೆಂಟೇಷನ್ ಸ್ಟೇಟ್ಮೆಂಟ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟು ನಮಗೆ. ಒಂದು ವೇಳೆ ಇಂಕ್ರಿಮೆಂಟೇಷನ್ ಕೊಡಲಿಲ್ಲ ಅಂದ್ಕೊಂಡೆ ನಾನು, ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಈ ವೈಲ್ ಲೂಪ್ ಫಾಲ್ಸ್ ಆಗೋದೇ ಇಲ್ಲ. ನೋಡಿ, ನಾವು ವೈಲ್ ಲೂಪ್ ಬರೆದಾಗ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಸಿಚುಯೇಷನ್ನಲ್ಲಿ ಆ ವೈಲ್ ಲೂಪು ಫಾಲ್ಸ್ ಆಗಬೇಕು. ಟ್ರೂ ಆಗೇ ಇದ್ದರೆ ಆ ವೈಲ್ ಲೂಪು ಇನ್ಫೈನೈಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಫಾಲ್ಸ್ನ ಮಾಡೋದಕ್ಕೇ ನಾವು ಆ ಇಂಕ್ರಿಮೆಂಟೇಷನ್ನ ಕೊಡೋದು. ಸೊ ಆ ಇಂಕ್ರಿಮೆಂಟೇಷನ್ ನಾವು ಕೊಡದೇ ಇದ್ದರೆ ಏನಾಗುತ್ತೆ, ವೈಲ್ ಲೂಪು ಯಾವಾಗಲೂ ಟ್ರೂ ಆಗೇ ಇರುತ್ತೆ, ಅದು ಇನ್ಫೈನೈಟ್ ಲೂಪ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇವಾಗ ನೋಡಿ, ನಾನು ಇಂಕ್ರಿಮೆಂಟೇಷನ್ ಸ್ಟೇಟ್ಮೆಂಟ್ನ ನಾನಿವಾಗ ಕಮೆಂಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಏನಾಗುತ್ತೆ ನೋಡಿ, ಎಂಪ್ಲಾಯ್ ನಂಬರ್ ಇಸ್ ಈಕ್ವಲ್ ಟು 1 ವೈಲ್ ಎಂಪ್ಲಾಯ್ ನಂಬರ್ ಲೆಸರ್ ದನ್ ಆರ್ ಈಕ್ವಲ್ ಟು 5. 1 ಲೆಸರ್ ದನ್ ಆರ್ ಈಕ್ವಲ್ ಟು 5 ಕಂಡೀಷನ್ ಟ್ರೂ. ಪ್ರಿಂಟ್ ಸ್ವೀಟ್ ಬಾಕ್ಸ್ ಟು ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಟು ಎಂಪ್ಲಾಯ್ ನಂಬರ್ ಅಂದರೆ ಮೊದಲನೇ ಎಂಪ್ಲಾಯಿಗೆ ಸ್ವೀಟ್ ಬಾಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಎರಡನೇ ಎಂಪ್ಲಾಯಿಗೆ ಹೋದಾಗ್ಲೂ ಅದು ಎಂಪ್ಲಾಯ್ ನಂಬರ್ 1 ಆಗೇ ಇರುತ್ತೆ. ತಿರ್ಗಾ ಮತ್ತೆ ವೈಲ್ ಲೂಪ್ ಹೋಗುತ್ತೆ, ತಿರ್ಗಾ 1 ಲೆಸರ್ ದನ್ ಆರ್ ಈಕ್ವಲ್ ಟು 5 ಕಂಡೀಷನ್ ಇಸ್ ಟ್ರೂ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ, ಕಂಡೀಷನ್ ಫಾಲ್ಸ್ ಆಗೋ ಚಾನ್ಸಸ್ಸೇ ಇಲ್ಲ, ಯಾವಾಗಲೂ ಕಂಡೀಷನ್ ಟ್ರೂ ಆಗೇ ಇರುತ್ತೆ. ಸೊ ಇದು ಇನ್ಫೈನೈಟ್ ಲೂಪ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ ಬನ್ನಿ. ನೋಡಿ, ಯಾವಾಗಲೂ ಅದು ಡಿಸ್ಟ್ರಿಬ್ಯೂಟ್ ಸ್ವೀಟ್ ಬಾಕ್ಸ್ ಟು ಎಂಪ್ಲಾಯ್ 1 ಅಂತಲೇ ತೋರಿಸ್ತಾ ಇದೆ. ಸೊ ಈ ಪ್ರೋಗ್ರಾಮ್ನ ಇನ್ಫೈನೈಟ್ ಲೂಪ್ ಅಂತ ಕರಿತೀವಿ. ಇದನ್ನು ನಾವು ಸ್ಟಾಪ್ ಮಾಡಬೇಕಂದ್ರೆ ಇಲ್ಲೊಂದು ರೆಡ್ ಬಟನ್ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿ. ಸೊ ಇವಾಗ ಪ್ರೋಗ್ರಾಮ್ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಾಗ ಇದು ನಾನು ಇಂಕ್ರಿಮೆಂಟೇಷನ್ ಸ್ಟೇಟ್ಮೆಂಟ್ನ ಏನು ನಾನು ಕಮೆಂಟ್ ಮಾಡಿದ್ದೆ ಅದನ್ನು ತೆಗೆದು ಬಿಡ್ತೀನಿ. ಇವಾಗ ಪ್ರೋಗ್ರಾಮ್ನ ರನ್ ಮಾಡ್ತೀನಿ ನೋಡಿ. ಇವಾಗ ಏನಾಯಿತು, ಆ ಪರ್ಟಿಕ್ಯುಲರ್ ಎಂಪ್ಲಾಯ್ ನಂಬರ್ 1 ಇಂಕ್ರಿಮೆಂಟ್ ಆಗ್ತಾ ಹೋಗುತ್ತೆ. 1 2 3 4 5 ಅಂತ ಎಲ್ಲೋ ಒಂದು ಕಡೆ ಲೂಪ್ ಬ್ರೇಕ್ ಆಗುತ್ತೆ. ನನಗೆ ಆವಾಗ ಪ್ರೋಗ್ರಾಮು ಎಂಡ್ ಆಗುತ್ತೆ. ಸೊ ಈ ಥರ ನಾನು ವೈಲ್ ಲೂಪ್ನ ಯೂಸ್ ಮಾಡ್ಕೋಬೋದು. ಇವಾಗ ಇದೇ ಪ್ರೋಗ್ರಾಮ್ನ ನಾನು ಈ ಎಂಪ್ಲಾಯ್ ನಂಬರ್ ಲೆಸರ್ ದನ್ ಈಕ್ವಲ್ ಟು 10 ಅಂತ ಕೊಟ್ಟೆ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, 10 ಜನ ಎಂಪ್ಲಾಯೀಸ್ಗೆ ಸ್ವೀಟ್ ಬಾಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ನೋಡಿ, 1 2 3 4 5 6 7 8 9 10. ಸೊ ಅಂದರೆ ನಾವು ಈ ಎಂಪ್ಲಾಯ್ ನಂಬರ್ ಲೆಸರ್ ದನ್ ಆರ್ ಈಕ್ವಲ್ ಟು ಏನು ವ್ಯಾಲ್ಯೂ ಕೊಡ್ತೀವಿ,
ಈ ವ್ಯಾಲ್ಯೂ ಕಂಟ್ರೋಲ್ ಮಾಡೋದ್ರಿಂದ ನಾನು ಎಷ್ಟು ಸಲ ಆ ಲೂಪ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಇಷ್ಟು ಅರ್ಥ ಆಯ್ತಲ್ವ ಇವಾಗ ನಿಮಗೆ. ಇವಾಗ ವೈಲ್ ಲೂಪಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ನಾವು ಕೊಡ್ಬೋದು. ಅದು ಏನದು ಅಂದರೆ ಎಲ್ ಸ್ಟೇಟ್ಮೆಂಟ್ ಅಂತ. ಈ ಎಲ್ ಸ್ಟೇಟ್ಮೆಂಟ್ ಈಗ ಆಲ್ರೆಡಿ ನೀವು ಗೊತ್ತು ನಿಮಗೆ, ಇಫಲ್ಲಿ ಕೊಟ್ಟಿದ್ದೀವಿ. ಇವಾಗ ಎಲ್ ಸ್ಟೇಟ್ಮೆಂಟಲ್ಲಿ ನಾನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೀನಿ. ಆಲ್ ಎಂಪ್ಲಾಯೀಸ್ ರಿಸೀವ್ಡ್ ಸ್ವೀಟ್ ಬಾಕ್ಸ್ ಅಂತ ಹಾಕ್ತೀನಿ. ಆಮೇಲೆ ಈ ವೈಲ್ ಲೂಪು ಆದಮೇಲೆ, ಅಂದರೆ ವೈಲ್ ಲೂಪ್ ಬ್ಲಾಕ್ ಆದಮೇಲೆ ಕೊನೆಯದಾಗಿ ಒಂದು ಸ್ಟೇಟ್ಮೆಂಟ್ ಹಾಕ್ತೀನಿ. ಅದೇನು ಅಂದರೆ ಹ್ಯಾಪಿ ಫೆಸ್ಟಿವಲ್ ಅಂತ ಹಾಕ್ತೀನಿ. ಹ್ಯಾಪಿ ಫೆಸ್ಟಿವಲ್. ಸೊ ಇವಾಗ ಈ ಪ್ರೋಗ್ರಾಮ್ನ ನಾವು ರನ್ ಮಾಡೋಣ ಬನ್ನಿ. ಸೊ ಈ ಪ್ರೋಗ್ರಾಮ್ನ ನಾನು ರನ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಆಲ್ ಎಂಪ್ಲಾಯೀಸ್ ರಿಸೀವ್ಡ್ ಸ್ವೀಟ್ ಬಾಕ್ಸ್ ಅಂತ ಬರ್ತಾ ಇದೆ, ಮತ್ತು ಹ್ಯಾಪಿ ಫೆಸ್ಟಿವಲ್ ಅಂತ ಬರ್ತಾ ಇದೆ. ಸೊ ಹಂಗಂದ್ರೆ ಏನಾಗುತ್ತೆ ಅಂದರೆ, ಈ ವೈಲ್ ಲೂಪು ಯಾವಾಗ ಫೇಲ್ ಆಗುತ್ತೆ ಅವಾಗ ಏನಾಗುತ್ತೆ, ಎಲ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ವೈಲ್ ಲೂಪ್ ಯಾವಾಗ ಫೇಲ್ ಆಗುತ್ತೆ, ಎಂಪ್ಲಾಯಿ ನಂಬರು 10ಕ್ಕಿಂತ ಜಾಸ್ತಿ ಆದಾಗ ವೈಲ್ ಲೂಪು ಫೇಲ್ ಆಗುತ್ತೆ. ಆವಾಗ ಎಲ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದೀನಿ, ಆಲ್ ಎಂಪ್ಲಾಯೀಸ್ ರಿಸೀವ್ಡ್ ಸ್ವೀಟ್ ಬಾಕ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಆಲ್ ಎಂಪ್ಲಾಯೀಸ್ ರಿಸೀವ್ಡ್ ಸ್ವೀಟ್ ಬಾಕ್ಸ್ ಅಂತಲೂ ಪ್ರಿಂಟ್ ಮಾಡುತ್ತೆ. ಆಮೇಲೆ ಪ್ರಿಂಟ್ ಹ್ಯಾಪಿ ಫೆಸ್ಟಿವಲ್ ಅಂತ ಕೂಡ ಕೊಟ್ಟಿದ್ದೀನಿ. ಈ ಸ್ಟೇಟ್ಮೆಂಟು ವೈಲ್ ಲೂಪ್ ಆದಮೇಲೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟು. ಸೊ ಆ ಕಾರಣದಾಗಿ ಈ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅಂದರೆ ನಮಗೇನು ಅರ್ಥ ಆಯಿತು ಇಲ್ಲಿ ಅಂದರೆ, ಈ ವೈಲ್ ಲೂಪಲ್ಲಿ ಕೂಡ ನಾವು ಎಲ್ಸ್ ಸ್ಟೇಟ್ಮೆಂಟ್ ಅನ್ನೋದನ್ನು ನಾವು ಈಗ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಇವಾಗ ಗೊತ್ತಾಯ್ತಲ್ಲ ನಿಮಗೆ ವೈಲ್ ಲೂಪು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇವಾಗ ಇದೇ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಾವು ಸಿಂಪಲ್ಲಾಗಿ ಒಂದು 10 ನಂಬರ್ಸ್ನ ಹೇಗೆ ವೈಲ್ ಲೂಪಲ್ಲಿ ಪ್ರಿಂಟ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಹೊಸ ಪ್ರೋಗ್ರಾಮ್ ಫೈಲ್ನೇ ಓಪನ್ ಮಾಡ್ತೀನಿ. ಸೊ ಅದಕ್ಕೆ ವೈಲ್ ಲೂಪ್ 1 ಅಂತ ಹೆಸರು ಕೊಡೋಣ. ವೈಲ್ ಲೂಪ್ 1. ಇವಾಗ ಇಲ್ಲಿ ಕಮೆಂಟ್ ಮಾಡ್ತೀನಿ, ಪ್ರೋಗ್ರಾಮ್ ಟು ಪ್ರಿಂಟ್ 10 ನಂಬರ್ಸ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ವೇರಿಯಬಲ್ನ ಇನ್ಷಿಯಲೈಸ್ ಮಾಡ್ತೀನಿ, ನಂಬರ್ ಇಸ್ ಈಕ್ವಲ್ ಟು 1 ಅಂತ. ಈಗ ವೈಲ್ ಕಂಡೀಷನ್ ಹಾಕೋಣ. ವೈಲ್ ಕಂಡೀಷನ್ ಏನು ಹಾಕ್ತೀನಿ ನೋಡಿ, ಅಲ್ಲಿ ನಂಬರ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 10. ಇಲ್ಲೇನು ಮಾಡ್ತೀನಿ, ಪ್ರಿಂಟ್ ನಂಬರ್ ಅಂತ ಕೊಡ್ತೀನಿ. ಪ್ರಿಂಟ್ ನಂಬರ್. ಆಮೇಲೆ ಇಂಕ್ರಿಮೆಂಟೇಷನ್ ಸ್ಟೇಟ್ಮೆಂಟ್ ಹಾಕಲೇಬೇಕು. ನಂಬರ್ ಇಸ್ ಈಕ್ವಲ್ ಟು ನಂಬರ್ ಪ್ಲಸ್ 1. ಫೈನಲಿ ಇಲ್ಲಿ ಬೇಕಾದರೆ ಏನಾದರೂ ಒಂದು ಸ್ಟೇಟ್ಮೆಂಟ್ ಹಾಕ್ಬೋದು ನೀವು, ಎಂಡ್ ಆಫ್ ದಿ ಲೂಪು, ಅಥವಾ ಹಾಗೆ ಬಿಟ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನಾನು ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ ನೋಡಿ. ರನ್ ಮಾಡಿದಾಗ ನಿಮಗೆ ಔಟ್ಪುಟ್ ಬರ್ತಾ ಇದೆ. 1 2 3 4 5 6 7 8 9 10 ಅಂತ ಔಟ್ಪುಟ್ ಬರ್ತಾ ಇದೆ. ಸೊ ಇದರಿಂದ ನಿಮ್ಗೇನು ಅರ್ಥ ಆಯಿತು, ನಾವು ಈ ರೇಂಜ್ ಕಂಟ್ರೋಲ್ ಮಾಡೋದ್ರಿಂದ ನಾವು ಎಷ್ಟು ಸಲ ಬೇಕಾದರೆ ಈ ಪ್ರಿಂಟನ್ನು ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಒಂದು ವೇಳೆ ಇದನ್ನು ನಾನು 100 ಮಾಡಿದೆ ಅಂದ್ಕೊಳ್ಳಿ, ಆವಾಗೇನಾಯಿತು, ಈ ಪ್ರಿಂಟ್ ಅನ್ನೋದು 100 ಸಲ ಎಕ್ಸಿಕ್ಯೂಟ್ ಆಗುತ್ತೆ ನೋಡಿ. 100 ಸಲ ಎಕ್ಸಿಕ್ಯೂಟ್ ಆಗುತ್ತೆ. ಅರ್ಥ ಆಯ್ತಲ್ವ ಇವಾಗ. ಸೊ ಇನ್ನೊಂದು ಏನಂದರೆ, ಇಂಕ್ರಿಮೆಂಟೇಷನ್ ಸ್ಟೇಟ್ಮೆಂಟು ಒಂದೇ ಇರಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಂಬರ್ ಇಸ್ ಈಕ್ವಲ್ ಟು ನಂಬರ್ ಪ್ಲಸ್ 2 ಅಂತ ಕೊಟ್ಟೆ ಅಂದ್ಕೊಳ್ಳೋಣ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡ್ತೀನಿ ನೋಡಿ. ಇವಾಗ ನೋಡಿ, ಇಂಕ್ರಿಮೆಂಟ್ಸ್ ಆಫ್ 2 ಬರ್ತಾ ಇದೆ ನನಗೆ. 1 3 5 7 9 ಈ ಥರ 99ವರೆಗೂ ಬರ್ತಾ ಇದೆ. ಸೊ ಇದರಿಂದ ನಾನು ಏನು ಮಾಡ್ಬೋದು, ಈ ಇಂಕ್ರಿಮೆಂಟೇಷನ್ ಸ್ಟೇಟ್ಮೆಂಟಲ್ಲಿ ನಾವು ಯಾವುದೇ ಎಕ್ಸ್ಪ್ರೆಷನ್ ಬೇಕಾದರೆ ನಾವು ಹಾಕೋಬೋದು. ಬರೀ +1 ಅಂತಲೇ ಹಾಕಬೇಕು ಅಂತೇನಿಲ್ಲ, +2 ಅಂತಲೂ ಹಾಕೋಬೋದು, ಅಥವಾ ಇನ್ಯಾವುದೇ ಎಕ್ಸ್ಪ್ರೆಷನ್ನ ಬೇಕಾದ್ರೆ ಹಾಕೋಬೋದು. ಬಟ್ ಅಲ್ಟಿಮೇಟ್ ಇಂಟೆನ್ಷನ್ ಏನು ಅಂದರೆ, ಯಾವುದೇ ಒಂದು ಕಾರಣಕ್ಕೆ ನಾವು ವೈಲ್ ಲೂಪ್ನ ನಾವು ಟರ್ಮಿನೇಟ್ ಮಾಡಲೇಬೇಕು. ವೈಲ್ ಲೂಪ್ನ ನಾವು ಟರ್ಮಿನೇಟ್ ಮಾಡದೇ ಇದ್ದರೆ ಅದು ಇನ್ಫೈನೈಟ್ ಲೂಪ್ ಅಂತ ಅದು ಅನ್ನಿಸ್ಕೊಂಡ್ಬಿಡುತ್ತೆ. ಸೊ ಈ ಕಾನ್ಸೆಪ್ಟನ್ನ ನೀವು ಯಾವತ್ತೂ ನೆನ್ಪಿಟ್ಕೊಂಡಿರಿ. ಇಂಕ್ರಿಮೆಂಟೇಷನ್ ಸ್ಟೇಟ್ಮೆಂಟು ತುಂಬಾ ಇಂಪಾರ್ಟೆಂಟು. ಇಂಕ್ರಿಮೆಂಟೇಷನ್ ಸ್ಟೇಟ್ಮೆಂಟ್ ಉಪಯೋಗಿಸೋದ ಮೇಯ್ನ್ ಕಾರಣ ಏನು, ವೈಲ್ ಲೂಪ್ನ ಟರ್ಮಿನೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಇವಾಗ ವೈಲ್ ಲೂಪು ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಯಿತು. ಇವಾಗ ಇದೇ ವೈಲ್ ಲೂಪ್ನ ಯೂಸ್ ಮಾಡಿಕೊಂಡು ಬೇಕಾದರೆ 1 2 3 ಟಾಸ್ಕ್ನ ನೋಡೋಣ ಬನ್ನಿ. ನೋಡಿ, ಇದು ಟಾಸ್ಕ್ ಆಗಿರುತ್ತೆ. ರೈಟ್ ಎ ಪ್ರೋಗ್ರಾಮ್ ಟು ಜನರೇಟ್ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ ಎ ಗಿವನ್ ನಂಬರ್. ಅಂದರೆ ನಾನೊಂದು ವೈಲ್ ಲೂಪ್ ಯೂಸ್ ಮಾಡ್ಕೊಂಡು ಮಲ್ಟಿಪ್ಲಿಕೇಶನ್ ಟೇಬಲ್ನ ಜನರೇಟ್ ಮಾಡಬೇಕು. ಸೊ ಮಲ್ಟಿಪ್ಲಿಕೇಶನ್ ಟೇಬಲ್ ಅಂದ್ರೇನು, 2 × 1 = 2.
ಇಂದ 2 × 10 = 20 ಇದು ಮಲ್ಟಿಪ್ಲಿಕೇಶನ್ ಟೇಬಲ್ ಅನ್ನಿಸ್ಕೊಡುತ್ತೆ. ಆದರೆ ಇಲ್ಲಿ ನಾನು ಕೊಟ್ಟಿರೋ ಪ್ರೋಗ್ರಾಮ್ ಏನು, ರೈಟ್ ಎ ಪ್ರೋಗ್ರಾಮ್ ಟು ಜನರೇಟ್ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ ಎ ಗಿವನ್ ನಂಬರ್. ಸೊ ಒಂದು ನಂಬರ್ನ ನೀವು ಯೂಸರಿಂದ ಅಕ್ಸೆಪ್ಟ್ ಮಾಡಿಕೊಂಡು ಆ ನಂಬರಿನ ಮಲ್ಟಿಪ್ಲಿಕೇಶನ್ ಟೇಬಲ್ನ ಜನರೇಟ್ ಮಾಡಬೇಕು. ಸೊ ವೈಲ್ ಲೂಪ್ ಯೂಸ್ ಮಾಡಿಕೊಂಡು ಈ ಟೇಬಲ್ನ ನೀವು ಖಂಡಿತವಾಗ್ಲೂ ಜನರೇಟ್ ಮಾಡ್ಬೋದು. ತುಂಬಾ ಈಸಿ ಪ್ರೋಗ್ರಾಮು, ಟ್ರೈ ಮಾಡಿ. ಈ ಪ್ರೋಗ್ರಾಮ್ನ ಔಟ್ಪುಟ್ನ ನಾವು ಮುಂದಿನ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಮುಂದಿನ ಸೆಷನಲ್ಲಿ ಕೂಡ ನಾನು ಐಟರೇಷನ್ಸೇ ಮಾಡ್ತೀನಿ. ಆದರೆ ವೈಲ್ ಲೂಪಲ್ಲಿ ಯಾವ ರೀತಿ ಈ ಮಲ್ಟಿಪ್ಲಿಕೇಶನ್ ಟೇಬಲ್ನ ಜನ್ರೇಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಬಿಟ್ಟು ಆಮೇಲೆ ಫಾರ್ ಲೂಪ್ ಒಳಗಡೆ ಹೋಗೋಣ. ಸೊ ಇವತ್ತಿನ ಸೆಷನ್ನಲ್ಲಿ ನೀವೇನೇನು ಕಲ್ತ್ರಿ, ವೈಲ್ ಲೂಪ್ ಅಂದರೆ ಏನು ಅಂತ ಕಲ್ತ್ರಿ. ಫಸ್ಟ್ ಆಫ್ ಆಲ್ ಐಟ್ರೇಷನ್ ಅಂದರೆ ಏನು ಅಂತ ಕಲ್ತ್ರಿ, ವೈಲ್ ಲೂಪ್ ಅಂದರೆ ಏನು ಅಂತ ಕಲ್ತ್ರಿ, ವೈಲ್ ಲೂಪ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಪ್ರೋಗ್ರಾಮಲ್ಲಿ ಅನ್ನೋದನ್ನು ಕಲ್ತ್ರಿ. ಸೊ ಇದುವರೆಗೂ ನೀವು ಸೀಕ್ವೆನ್ಷಿಯಲ್ ಪ್ರೋಗ್ರಾಮಿಂಗು ಮಾಡಿದ್ದೀರಾ, ಸೆಲೆಕ್ಷನ್ ಪ್ರೋಗ್ರಾಮಿಂಗು ಮಾಡಿದ್ದೀರಾ, ಹಾಗೂ ಐಟರೇಷನ್ ಪ್ರೋಗ್ರಾಮಿಂಗು ಮಾಡಿದ್ದೀರಾ. ಸೊ 3 ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸು ಇಲ್ಲಿವರೆಗೂ ನೀವು ಮಾಡಿದ್ದೀರಾ. ಮುಂದಿನ ಸೆಷನಲ್ಲೂ ನಾವು ಐಟರೇಷನ್ನೇ ಮಾಡೋಣ, ಫಾರ್ ಲೂಪ್ ಬಗ್ಗೆ ಗಮನ ಕೊಡೋಣ. ಸೊ ಮುಂದಿನ ಸೆಷನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.